ಹಾಯ್, ಮನೇಲಿ ಯಾರಾದರೂ ರಾಗಿ ಗಂಜಿ ಕುಡಿಯಲ್ಲ, ರಾಗಿ ರೊಟ್ಟಿ ತಿನ್ನಲ್ಲ ಅಂತಿದ್ರೆ ಈ ರೀತಿ ಲಡ್ಡುನ ಮಾಡ್ಕೊಟ್ಟು ನೋಡಿ. ಈ ಲಡ್ಡುಗೆ ತುಪ್ಪ ಮತ್ತೆ ಡ್ರೈ ಫ್ರೂಟ್ಸೇ ಮೇನು. ಇವೆರಡು ಹಾಕಿಲ್ಲ ಅಂತಂದ್ರೆ ಮಣ್ಮುದ್ದೆ ತಿಂದಂಗಾಗುವುದಂತೂ ನಿಜ. ಬನ್ನಿ ಈ ಹೆಲ್ದಿ ಲಡ್ಡುನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ಒಂದು ಕಡಾಯಿಗೆ 1 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ನಂತರ 1/4 ಕಪ್ ಗೋಡಂಬಿನೂ ಸಹ ಹಾಕೊಂಡು ಗೋಡಂಬಿನ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ನಂತರ ಅದೇ ಕಡಾಯಿಗೆ 1 ಕಪ್ ರಾಗಿ ಹಿಟ್ಟನ್ನು ಸಹ ಸೇರಿಸಿ ಲೋ ಫ್ಲೇಮಲ್ಲೇ ರಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. 5ರಿಂದ 6 ನಿಮಿಷ ಹುರ್ಕೊಂಡಿದ ನಂತರ ಅದನ್ನು ಸಹ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು, ನಂತರ ಅದೇ ಕಡಾಯಿಗೆ 1/2 ಕಪ್ ಬೆಲ್ಲ, 3 ಟೇಬಲ್ ಸ್ಪೂನ್ ನೀರನ್ನು ಕೂಡ ಸೇರಿಸಿ ಬೆಲ್ಲ ಕುದಿ ಬರೋ ತನಕ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಿದ ನಂತರ 1/4 ಸ್ಪೂನ್ ಏಲಕ್ಕಿ ಪೌಡ್ರು, ಹುರಿದಿಟ್ಕೊಂಡಿರುವಂಥ ರಾಗಿ ಹಿಟ್ಟು, ಗೋಡಂಬಿ ಹಾಗೆ 1 ಸ್ಪೂನ್ ತುಪ್ಪನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಣ ಕೊಬ್ಬರಿನ ತುರಿದು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ತಂದಿದ್ದಿರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಹಿಟ್ಟು ಸ್ವಲ್ಪ ತಣ್ಣಗಾಗಿದ ತಕ್ಷಣ ನಮಗೆ ಬೇಕಾಗಿರೋ ಶೇಪಿನಲ್ಲಿ ಉಂಡೆನ ಕಟ್ಕೊಂಡ್ರೆ ಟೇಸ್ಟಿ ಆದಂಥ ಹೆಲ್ದಿ ಆದಂಥ ರಾಗಿ ಲಡ್ಡು ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್ ಬಾಯ್.